ನಿಮ್ಮ ಈ 2026 ಇಯರ್ ಒಂದು ಸ್ಪೆಷಲ್ 2026 ಇಯರ್ ಆಗಬೇಕು ಅಂತ ಹೇಳಿದ್ರೆ ಈ ಸ್ಪೆಷಲ್ 26 ಆಲ್ಫಾಬೆಟ್ಸ್ ನ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ 2026 ಇಯರ್ ನ ಒಂದು ಸ್ಪೆಷಲ್ 2026 ಮಾಡೋದ್ರಲ್ಲಿ ಯಾವುದೇ ಡೌಟ್ ಇರಲ್ಲ. ಎ ಫಾರ್ ಆಟಿಟ್ಯೂಡ್. ಸೊ ನಿಮ್ಮ ಆಟಿಟ್ಯೂಡ್ ನ, ನಿಮ್ಮ ವ್ಯಕ್ತಿತ್ವನ, ನಿಮ್ಮತನನ ಯಾವತ್ತೂ ಬಿಟ್ಕೊಡಕ್ ಹೋಗಬೇಡಿ. ಬಿ ಫಾರ್ ಬ್ಯಾಲೆನ್ಸ್. ಲೈಫ್ ಅಲ್ಲಿ ನಾವು ಪ್ರತಿ ಕೆಲಸನ ಮಾಡ್ತಾ ನಮ್ಮ ಲೈಫ್ ನ ಬದುಕೋದನ್ನೇ ನಾವು ಮರ್ತಿರ್ತೀವಿ. ಆದ್ರೆ ಈ ವರ್ಷ ನೀವು ನಿಮ್ಮ ಎಲ್ಲಾ ಕೆಲಸಗಳನ್ನ ಒಂದ್ ಕಡೆ ಮತ್ತೆ ನಿಮ್ಮ ಜೀವನನ ಒಂದ್ ಕಡೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದನ್ನ ಮಾತ್ರ ಮರೆಯಕ್ ಹೋಗಬೇಡಿ. ಸಿ ಫಾರ್ ಕನ್ಸಿಸ್ಟೆನ್ಸಿ. ನಾವು ಯಾವುದೇ ಕೆಲಸದಲ್ಲಾದ್ರಾಗ್ಲಿ ಒಂದು ಕನ್ಸಿಸ್ಟೆನ್ಸಿನ ಇಟ್ಕೊಳ್ಳೋದಿಲ್ಲ. ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ ಅಥವಾ ಅರ್ಧಕ್ಕೆ ಕೈ ಬಿಟ್ಬಿಡ್ತೀವಿ. ಆದ್ರೆ ಈ ವರ್ಷ ನೀವು ಯಾವುದೇ ಕೆಲಸ ಮಾಡಕ್ ಹೋದ್ರು ಅದರಲ್ಲಿ ಕನ್ಸಿಸ್ಟೆನ್ಸಿ ಮಾತ್ರ ಬಿಡಕ್ ಹೋಗಬೇಡಿ. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಓನ್ಲಿ ಕೀ ಆಫ್ ದ ಸಕ್ಸಸ್. ಡಿ ಫಾರ್ ಡಿಸಿಪ್ಲಿನ್. ಸೊ ಯಾವುದೇ ವ್ಯಕ್ತಿ ಸಕ್ಸಸ್ಫುಲ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಮೇನ್ ಸೂತ್ರ ಬಂದ್ಬಿಟ್ಟು ಅದು ಡಿಸಿಪ್ಲಿನ್ ಮಾತ್ರನೇ. ಸೊ ನೀವು ಸಮೇತ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಡಿಸಿಪ್ಲಿನ್ ಅನ್ನ ಮಾತ್ರ ಯಾವತ್ತೂ ಕೈ ಬಿಡಕ್ ಹೋಗ್ಬೇಡಿ. ಈ ಫಾರ್ ಎಫರ್ಟ್ಸ್. ನೀವು ಮಾಡೋ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ಸ್ ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಕೆಲಸನ ಅಷ್ಟೇ ಎಫರ್ಟ್ಸ್ ಕೂಡ ಹಾಕಿ ಮಾಡಬೇಕಾಗುತ್ತೆ. ಎಫ್ ಫಾರ್ ಫೋಕಸ್. ಸೊ ಈ ವರ್ಷ ಕೇವಲ ನಿಮ್ಮ ಮೇಲೆ, ನಿಮ್ಮ ಗೋಲ್ಸ್ ಮೇಲೆ ಮಾತ್ರನೇ ನಿಮ್ಮ ಫೋಕಸ್ ಇರಲಿ. ಬೇರೆ ಬಂದು ಹೋಗೋ ವಿಷಯಗಳಿಗೆ, ಬಂದು ಹೋಗೋ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ದಂಗೆ ಓನ್ಲಿ ಫೋಕಸ್ ಆನ್ ಯುವರ್ ವರ್ಕ್ ಓನ್ಲಿ. ಜಿ ಫಾರ್ ಗ್ರಾಟಿಟ್ಯೂಡ್. ಸೊ ಅಪ್ಪು ಸರ್ ಹೇಳ್ತಾರೆ, ನಾವು ಬದುಕ್ತಾ ಇರೋಂಥ ಜೀವನ ಎಷ್ಟೋ ಜನಗಳು ಕನಸು ಅಂತ. ಸೊ ಈ ಬದುಕಿನ ಮೇಲೆ, ಈ ಜೀವನದ ಮೇಲೆ ನಿಮ್ಗೆ ಗ್ರಾಟಿಟ್ಯೂಡ್ ಇರಲಿ. ಹೆಚ್ ಫಾರ್ ಹೆಲ್ತ್. ಸೊ ಹೆಲ್ತ್ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅಂಡ್ ಎಷ್ಟೇ ಕೋಟಿ ಇದ್ರೂ ಸಮೇತ ಹೆಲ್ತ್ ಅನ್ನ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ವರ್ಷ ಅತಿ ಹೆಚ್ಚಿನದಾಗಿ ನಿಮ್ಮ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಐ ಫಾರ್ ಇಂಟೆನ್ಷನ್ಸ್. ಸೊ ನೀವು ಮಾಡೋ ಪ್ರತಿ ಕೆಲಸದಲ್ಲೂ ಒಂದು ಒಳ್ಳೆ ಇಂಟೆನ್ಷನ್ಸ್ ಇರಲಿ. ಒಂದು ಗುಡ್ ಇಂಟೆನ್ಷನ್ಸ್ ಇಟ್ಕೊಂಡು ಪ್ರತಿ ಕೆಲಸನ ಮಾಡಿ. ಆಗ ಪ್ರತಿ ಕೆಲಸ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಕಡೆನೆ ಕರ್ಕೊಂಡು ಹೋಗುತ್ತೆ. ಜೆ ಫಾರ್ ಜಾಯ್. ಅಂದ್ರೆ ಪ್ರತಿ ಚಿಕ್ಕ ಚಿಕ್ಕ ವಿಷಯದಲ್ಲೂ ಸಮೇತ ಜಾಯ್ ಅನ್ನ ಹುಡುಕಿ, ಖುಷಿಯನ್ನ ಹುಡುಕಿ. ಖುಷಿ ನಮ್ಮ ಅಕ್ಕಪಕ್ಕನೇ ಸಿಗುತ್ತೆ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಪರಿಸರದಲ್ಲೇ ನಮಗೆ ಸಿಗ್ತಾ ಇರುತ್ತೆ. ಆದ್ರೆ ನಾವು ಅದನ್ನ ಮರೆತು ನಾವೆಲ್ಲ ಓಡ್ತಾ ಇರ್ತೀವಿ. ಆದ್ರೆ ಈ ವರ್ಷ ನಮ್ಮಿಂದ ಆ ತಪ್ಪಾಗದೆ ಇರಲಿ. ನಮ್ಮ ಅಕ್ಕಪಕ್ಕನೇ ನಮಗೊಂದು ಖುಷಿ ಸಿಗುತ್ತೆ. ಸೊ ಚಿಕ್ಕ ಚಿಕ್ಕ ವಿಷಯದಲ್ಲೇ ಸಮೇತ ಖುಷಿಯಾಗಿರೋದನ್ನ ಮಾತ್ರ ಈ ವರ್ಷ ಮರಿಬೇಡಿ. ಕೆ ಫಾರ್ ಕೈಂಡ್ನೆಸ್. ನಮ್ಮ ಕ್ಯಾರೆಕ್ಟರ್ ಎಷ್ಟೇ ಸ್ಟ್ರಾಂಗ್ ಇದ್ರು, ನಮ್ಮ ಆಟಿಟ್ಯೂಡ್ ಎಷ್ಟೇ ಸ್ಟ್ರಾಂಗ್ ಇದ್ರು, ಒಂದು ಸಾಫ್ಟ್ ಮನ್ಸು ಇರ್ಲಿ, ಒಂದು ಕೈಂಡ್ ಆಗಿರುವಂತ ಒಂದು ಹಾರ್ಟ್ ಇರ್ಲಿ. ಅಂಡ್ ಎಲ್ ಫಾರ್ ಲರ್ನಿಂಗ್. ಈ ವರ್ಷ ಪ್ರತಿ ದಿನ ಒಂದು ಹೊಸದನ್ನ ಕಲೀರಿ. ಎಂ ಫಾರ್ ಮೈಂಡ್ ಸೆಟ್. ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನಮ್ಮ ಬದುಕಿನ ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ವರ್ಷ ನಿಮ್ಮ ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗಿರ್ಲಿ. ಯಾಕಂದ್ರೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನಿಮ್ಮನ್ನ ಒಬ್ಬ ಸ್ಟ್ರಾಂಗ್ ಪರ್ಸನ್ ಆಗಿ ಮಾಡಬಹುದು. ಎನ್ ಫಾರ್ ನೌ. ನಾಳೆ ಇನ್ಯಾವತ್ತೂ ಕೆಲಸ ಮಾಡೋದಲ್ಲ, ಎಲ್ಲಾ ಕೆಲಸಗಳನ್ನ ಈಗ್ಲಿಂದಾನೇ ಮಾಡ್ತೀನಿ, ಇನ್ಮೇಲಿಂದ ಮಾಡ್ತೀನಿ, ನಾವು ಈಗ್ಲಿಂದಾನೇ ಶುರು ಮಾಡ್ತೀನಿ ಅಂತ ಹೇಳಿ ನಾವು ಈ ವರ್ಷದಲ್ಲಿ ಪ್ರತಿ ಕೆಲಸನ ಅದೇ ರೀತಿ ನೋಡ್ತಾ ಹೋಗೋಣ. ಓ ಫಾರ್ ಆಪ್ಟಿಮಿಸಮ್. ಸೊ ಎಂತಹ ಸಂಕಷ್ಟದಲ್ಲೂ ಸಮೇತ ಉತ್ಸಾಹವನ್ನ ಮಾತ್ರ ಕಳ್ಕೊಳಕ್ ಹೋಗ್ಬೇಡಿ. ಪಿ ಫಾರ್ ಪೇಷನ್ಸ್. ಒಳ್ಳೆ ಕೆಲಸಕ್ಕೆ ಟೈಮ್ ಹಿಡಿದೇ ಹಿಡಿಯುತ್ತೆ. ಸೊ ಪೇಷನ್ಸ್ ಇಸ್ ದ ಕೀ ಆಫ್ ಸಕ್ಸಸ್. ಆರ್ ಫಾರ್ ರೆಸಿಲಿಯನ್ಸ್. ಬಿದ್ರೂನು ಸೋಲದೆ ಮತ್ತೆ ಎದ್ದು ನಿಲ್ಲೋದನ್ನ ಕಲಿಯಿರಿ. ಎಸ್ ಫಾರ್ ಸೆಲ್ಫ್ ಬಿಲೀಫ್. ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಲಿ. ಯಾಕಂದ್ರೆ ಪ್ರಪಂಚ ನಮ್ಮನ್ನ ನಂಬೋದು ನಾವೇನಾದ್ರೂ ಸಾಧಿಸಿದಾಗ ಮಾತ್ರ. ಆದ್ರೆ ಆ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ಟಿ ಫಾರ್ ಟೈಮ್. ಸಮಯಕ್ಕೆ ಬೆಲೆ ಕೊಡಿ. ಯಾಕಂದ್ರೆ ಕಳೆದು ಹೋಗೋ ಸಮಯ ಮತ್ತೆ ವಾಪಸ್ ಬರಲ್ಲ. ಹಾಗಾಗಿ ಈ ವರ್ಷ ನಿಮ್ಮ ಸಮಯನ ವ್ಯರ್ಥ ಮಾಡಕ್ ಹೋಗ್ಬೇಡಿ. ಯು ಫಾರ್ ಅಪ್ಗ್ರೇಡ್. ಸೊ ಕಾಲಕ್ಕೆ ತಕ್ಕಂತೆ, ಜನರೇಷನ್ ತಕ್ಕಂತೆ ನೀವು ಕೂಡ ಅಪ್ಗ್ರೇಡ್ ಆಗೋದನ್ನ ಮಾತ್ರ ಮರಿಬೇಡಿ. ವಿ ಫಾರ್ ವ್ಯಾಲ್ಯೂಸ್. ಸೊ ಲೈಫ್ ಅಲ್ಲಿ ವ್ಯಾಲ್ಯೂಸ್ ಇರಲಿ. ಡಬ್ಲ್ಯೂ ಫಾರ್ ವರ್ಕ್. ಸೊ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ಇರಲಿ. ಎಕ್ಸ್ ಫಾರ್ ಎಕ್ಸ್ ಫ್ಯಾಕ್ಟರ್ಸ್. ನಿಮ್ಮ ಯೂನಿಕ್ನೆಸ್ ನ ಕಂಡಿಡ್ಕೊಳ್ಳಿ. ವೈ ಫಾರ್ ಯು. ಈ ವರ್ಷ ನೀವು ನಿಮ್ಮ ಮೇಲೆ ಮಾತ್ರನೇ ಫೋಕಸ್ ಮಾಡಿ. ಝೆಡ್ ಫಾರ್ ಝೀಲ್. ಸೊ ಜೀವನದಲ್ಲಿ ಜೋಶ್ ಇರ್ಲಿ, ಜೋಶ್ನ ಮಾತ್ರ ಯಾವತ್ತೂ ಕೈ ಬಿಡಕ್ ಹೋಗಬೇಡಿ. ಸೊ ಇದಿಷ್ಟು ನಮ್ಗೆ ಈ 2026 ನ ಒಂದು ಸ್ಪೆಷಲ್ 2026 ಮಾಡೋಕ್ಕೋಸ್ಕರ ಬೇಕಾಗಿರುವಂತಹ ಒಂದು ಸ್ಪೆಷಲ್ 26 ಆಲ್ಫಾಬೆಟ್ ಲೆಟರ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಮೇತ ಈ ವಿಡಿಯೋನ, ಈ ಮೆಸೇಜ್ ನ ಶೇರ್ ಮಾಡಿ. ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.